ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾದ ಸನ್ಮಾನ್ಯ ಶ್ರೀ ಬಾಗೇಗೌಡರ ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನು ಕ್ಷೇತ್ರದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ತಿಮ್ಮೇಗೌಡರ ನೇತೃತ್ವದಲ್ಲಿ ಶ್ರೀನಗರದ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಬೆಂಬಲಿಗರೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು. Happy birthday to you. Happy birthday to you. ಶಿವರಾಮಣ್ಣ ಇಲ್ಲಿ ನೋಡಿ ಇಲ್ಲಿ ಶಿವರಾಮಣ್ಣ ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ಸ್ವಲ್ಪ ಇದೆ ಆಯ್ತಣ್ಣ ಎಲ್ಲ ಇಲ್ಲೋಡೆ ಹಬ್ಬ ಅನ್ನೋದು ಮನುಷ್ಯರಿಗೆ ವರ್ಷಕ್ಕೊಂದ್ಸಾರಿ ಬರ್ತಾ ಇರುತ್ತೆ. ಇಲ್ಲ ಬಸವನಗುಡಿ ಮತದಾರರು ನನಗೆ 2 ಸಾರಿ 2ನೇ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ.
ತಿಮ್ಮೇಗೌಡರಾಗಲಿ ಇನ್ನೊಬ್ಬರಾಗಲಿ ಜನ ಇವತ್ತು ಬಂದಿರುವಂಥ ಎಲ್ಲ ಜನ ಸೇರಿ ನನ್ನ ಅವತ್ತಿನ 2ನೇ ಸ್ಥಾನದ ತಂದಿಟ್ಟಿರೋದ್ರಿಂದ ನಾನು ಮುಂದೆ ಯಾವುದೇ ರೀತಿ ಎಲೆಕ್ಷನ್ಗೆ ಇಲ್ಲಿ ಕಂಟೆಸ್ಟ್ ಮಾಡೋದಿಲ್ಲ. ಅದು ತಿಮ್ಮೇಗೌಡರ ತ್ಯಾಗ ಹರಿದ್ಬಿಟ್ಟು ನಾನು ದಾರಿ ಎದ್ಕೊಡ್ಬೇಕು ಅಂತ ಹೇಳಿ ನಾನು ಅವತ್ತು ಹೇಳ್ತೀನಿ, ಇವತ್ತು ಅದೇ ಹೇಳ್ತಾ ಇದ್ದೀನಿ. ಮುಂದೇನಾದ್ರು ನಾನು ಇಲ್ಲೊಂದು ಅವಕಾಶ ಇದ್ರೂ ಆ ತಿಮ್ಮೇಗೌಡರ ದಾರಿ ಹಿಡ್ಕೊಟ್ಟು ಇವತ್ತು ಹುಟ್ಟುಹಬ್ಬದ ದಿವಸ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲ ಅಣ್ಣ ಏನೇ ಹೇಳಿದ್ರು ಅಣ್ಣ ಅವರನ್ನೇ ನೆಕ್ಸ್ಟ್ ನಮಗೆ ಅವರ ಸದಸ್ಯರಾಗಿ ಎಲ್ಲೇ ಆಗಿ ಬಸವನಗುಡಿ ಮತದಾರರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ತಿಮ್ಮೇಗೌಡರ ಜಯಚೀಲರಾಗಿ ಮಾಡ್ಲಿ ಮುಂದಕ್ಕೆ ಅವರೇ ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ಇವತ್ತು ವಾಗ್ದಾನ ಮಾಡಿ ಅಣ್ಣಂಗೆ ಹೇಳ್ತೀನಿ. ಹಂಗೆ ನಾನು ಅಣ್ಣ ನನ್ಗೆ ಆಶೀರ್ವಾದ ಮಾಡೋದಿದ್ರೆ ಮಾಡ್ಲಿ, ಆದ್ರೆ ಅದಕ್ಕೆ ಮೊದ್ಲು ಅವ್ರ ಅಧಿಕಾರಕ್ಕೆ ಬರ್ಬೇಕು. ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ನಾವ್ ಯಾವ್ದಾರ ಸ್ವೀಕರಿಸ್ತೀವಿ. ಅದುವರೆಗೂ ನಾವ್ ಯಾವ ಅಧಿಕಾರ 2ನೇ ಸ್ಥಾನದಲ್ಲಿ ಕೊಟ್ಟಿರುವಂತ ಜನಕ್ಕೆ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತಿಮ್ಮೇಗೌಡರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ, ಎಲ್ಲಾ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಬೇಕು ಅಂತ ಕರ್ನಾಟಕ ಸರ್ಕಾರ ಸ್ಥಾನ ಬೇಕೇ ಬೇಕು ನಮ್ಗೆ. ಹೋರಾಟ ಮಾಡ್ತೀವಿ. ಹೆಂಗ್ ಕೊಟ್ರು MLC ಆ ತರ ನಿಮ್ಗೆ ಹೈಕಮಾಂಡ್ ಏನ್ ಡಿಸಿಷನ್ ತಗೊಳ್ತಾರೋ ಅನ್ನೋ ವರೆಗೂ ಬದ್ಧವಾಗಿರ್ಬೇಕು. ನಾಳೆ ನಾನು ಕೊಂಡ್ಬಿಡ್ತಾರೆ ಬಿಡ್ತಾರೆ ಅಂತ ನಾವ್ ಹೇಳಕ್ಕಾಗೋದಿಲ್ಲ. ಅರ್ಥ ಇದ್ರೆ ನಮ್ಮ ಮನೆ ಬರ ಇದ್ರೆ ಅದಾಗುತ್ತೆ. ಆಗ್ಲಿಲ್ಲ ಅಂದ್ರೆ ಹೈಕಮಾಂಡ್ ಏನ್ ಹೇಳ್ತೋ ಅದ್ ಕೇಳ್ಕೊಂಡು ಇರೋದು ಒಂದು ಧರ್ಮ. ಒಂದೇ ಮಿಸ್ ಮಾಡ್ಬಿಡ್ತೀನಿ. ಅಣ್ಣವ್ರದ್ದು ಹುಟ್ಟುಹಬ್ಬ ಜೋರಾಗಿ ಮಾಡ್ತಾ ಇದ್ದೀರಾ, ಈ ಶುಭ ಸಂದರ್ಭ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇವತ್ತೇನು ನಮ್ಮ ಅಣ್ಣ ಅಂದ್ರೆ ಏನಿಲ್ಲ, ಬಸವನಗುಡಿಯ ಅಣ್ಣ, ಬಸವನಗುಡಿಯ ಜನಪರ ಬಂಧು, ಬಡವರ ಬಂಧು. ಇವತ್ತೇನು ಯಾವ್ಯಾವ ದೇವಸ್ಥಾನಗಳಿದೆ, ಯಾವ್ಯಾವ್ದು ಮಠಗಳಿದೆ, ಮಂದಿರಗಳಿದೆ, ಬಡ ಜನರು ಏನೇನಿದ್ದಾರೆ ಎಲ್ಲರಿಗೂ ಕೊಡುಗೈ ದಾನಿ ಅಂತ ಹೆಸರು ಪಡ್ಕೊಂಡು ನಮ್ಮ ಅಣ್ಣ ಅವ್ರು ಏನು ಬಸವನಗುಡಿ, ಮಾಗಡಿ, ಹಳೆ ಮೈಸೂರು ಭಾಗದಲ್ಲಿ ಪ್ರಖ್ಯಾತರಾಗಿದ್ದಾರೆ. ಅವರ ಈ ಒಂದು ಹುಟ್ಟು ಹಬ್ಬವನ್ನು ಇವತ್ತು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇವತ್ತೇನು ಇಲ್ಲಿ ನಮ್ಮ ಆಫೀಸ್ ಹತ್ರ ಕರೆಸಿ ಕೇಕ್ ಕಟ್ ಮಾಡಿಸಿ ಅವರಿಗೆ ಒಂದು ಸನ್ಮಾನ ಗೌರವವನ್ನು ಏನು ಏರ್ಪಡಿಸಿದ್ದೀವಿ. ಭಗವಂತ ಅಣ್ಣಂಗೆ ಮುಂದಿನ ದಿನಗಳಲ್ಲಿ ಅಧಿಕಾರ, ಆಯುಸ್ಸು ಎರಡನ್ನು ಕೊಟ್ಟು ಹೆಚ್ಚಿನ ಇವಾಗ ಏನು ಸೇವೆ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲಿ. ನಾವೆಲ್ಲ ಅವರ ಆದೇಶಗಳನ್ನ ಪಾಲಿಸ್ಕೊಂಡು ಅವ್ರ ಜೊತೆನಲ್ಲಿ ಸದಾ ಇರ್ತೀವಿ ಅಂತೇಳಿ ಈ ಸಮಯದಲ್ಲಿ ನಿಮಗೆಲ್ಲ ತಿಳಿಸ್ತೀನಿ. ಮತ್ತೊಮ್ಮೆ ನಮ್ಮ ಅಣ್ಣ ಭಾಗೇಗೌಡರಣ್ಣ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ಸಿಹಿ ಹಂಚಿಕೆ ಮತ್ತೆ ಫಲಹಾರ ಎಲ್ಲ ಏನು ಅರೇಂಜ್ ಮಾಡಿದ್ದೀವಿ. ಅದ್ರ ಜೊತೆಗೆ ನಮಗೆ ಮುಖ್ಯವಾಗಿ ಏನಂದ್ರೆ ಅಣ್ಣ ಅವರ ಒಂದು ಅಭಿವೃದ್ಧಿನ ನಾವು ನೋಡಬೇಕು. ಅವರು ಯಾವತ್ತೂ ಯಾವುದೇ ಒಂದು ಅಧಿಕಾರಕ್ಕಾಗ್ಲಿ ಪಕ್ಷದಕ್ಕಾಗ್ಲಿ ಯಾವುದಕ್ಕೂ ಆಸೆ ಪಟ್ಟವರಲ್ಲ. ಆದರೆ ಅವ್ರಿಗೆ ನಮ್ಮ ಪಕ್ಷದಲ್ಲಿ ಅನ್ಯಾಯ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ನಮ್ಮ ನಾಯಕರುಗಳೆಲ್ಲ ಸರಿ ಮಾಡ್ತಾರೆ. ಅಣ್ಣ ಅವ್ರಿಗೊಂದು ಅಧಿಕಾರ ಕೊಟ್ಟೇ ಕೊಡ್ತಾರೆ ಅನ್ನೋ ನಮ್ಮ ವಿಶ್ವಾಸ ಇದೆ. ಅಣ್ಣ ಅವ್ರಿಗೆ ಅಧಿಕಾರ ಕೊಡಿಸೋವರೆಗೂ ನಾವಂತೂ ಹೋರಾಟ ಮಾಡ್ತಾನೆ ಇರ್ತೀನಿ. ಅದು ಸತಸಿದ್ಧ ಅಂತ ನಾನು ಈ ಸಮಯದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ತೆ. ಇವತ್ತು ತುಂಬಾ ಖುಷಿ ಆಗ್ತದೆ. ಏನಕ್ಕೆ ಅಂದ್ರೆ ನಮ್ಮ ಹಿರಿಯ ಮುಖಂಡರಾದ ಭಾಗೇಗೌಡರ ಅಣ್ಣಂದು ಇವತ್ತು ಹುಡ್ದಬ್ಬ ಇದೆ. ಇವತ್ತು ನಮ್ಮ ಬಸವನಗುಡಿ ಜನತೆ ಇವತ್ತೇನೆ ಒಂಥರ ನಮ್ಗೆ ಹಬ್ಬ ಇದ್ದಂಗೆ ಬಸವನಗುಡಿ ಜನತೆಗೆ. ಹಂಗೇನೆ ನಾವು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ನಮ್ಮ ಭಾಗೇಗೌಡರ ಮಾರ್ಗದರ್ಶನ ಮತ್ತೆ ನಮ್ಮ ತಿಮ್ಮೇಗೌಡರ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ರು ಬಸವನಗುಡಿಯವರು ಏನಕ್ಕೆ ಅಂದ್ರೆ 2 ಸಲ ನಮ್ಮ ಬಸವನಗುಡಿ ಜನತೆ ಮೋಸ ಮಾಡಿದ್ದಾರೆ. ಈ ಸಲ ಕೇಳ್ಕೊಳ್ಳೋದೇನಂದ್ರೆ ಅವ್ರಿಗೆ ದಯವಿಟ್ಟು ಪ್ರತಿಯೊಬ್ರು ಮುಂದೆ ನಿಂತು MLC ಮಾಡ್ಸೋ ತನಕ ನಮ್ಮ ಬಸವನಗುಡಿ ಜನತೆ ಅವ್ರನ್ನ ಕೈ ಬಿಡಬಾರ್ದು ಅಂತ ಕೇಳ್ಕೊಳ್ತಾ ಇದೀನಿ.